ಬಿಜೆಪಿಯ ಬಣ ರಾಜಕೀಯಕ್ಕೆ ಬ್ರೇಕ್ ಬೀಳುವ ಯಾವ ಕೂಡ ಕಾಣಿಸ್ತಾ ಇಲ್ಲ. ಕಾರಣ ದಿನದಿಂದ ದಿನಕ್ಕೆ ಬಣ ರಾಜಕೀಯ ಜೋರಾಗ್ತಾ ಇದೆ. ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಬರ್ತಾನೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈಗಾಗಲೇ ನಿನ್ನೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅವರ ತಂದೆ BS ಯಡಿಯೂರಪ್ಪ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರ ದೆಹಲಿಯ ಭೇಟಿ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಡಿಯೂರಪ್ಪ ಅವರ ಜೊತೆಗೆ ದೆಹಲಿಗೆ ವಿಜಯೇಂದ್ರ ಹೋಗಿರೋದು ಯಾಕೆ? ಯತ್ನಾಳ್ ಬಣದ ವಿರುದ್ಧ ಮತ್ತೆ ದೂರನ್ನ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳಲಾಗ್ತಾ ಇತ್ತು. ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರುವ JP ನಡ್ಡಾ ಅವರನ್ನ ಭೇಟಿಯಾಗಿ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಪ್ರಮುಖವಾಗಿ ದಾವಣಗೆರೆಯ ಸಮಾವೇಶಕ್ಕೆ ಅನುಮತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನಮಗೆ ಪರ್ಮಿಷನ್ ಕೊಡಿ, BS ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನ ಮಾಡ್ತೀವಿ, ಅತ್ಯಂತ ಅದ್ಧೂರಿಯಾಗಿ ನಡೆಸ್ತೀವಿ ಅನ್ನೋದ್ರ ಮೂಲಕ ಸಮಾವೇಶ ನಡೆಸೋದಕ್ಕೆ ಅನುಮತಿಯನ್ನ ಕೇಳೋದ್ರ ಜೊತೆಗೇನೆ ಈಗಾಗಲೇ BY ವಿಜಯೇಂದ್ರ ಅವರ ಆಪ್ತರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಈ ಒಂದು ಸಮಾವೇಶ ಮಾಡೋದಕ್ಕೆ. ಆದ್ರೆ ಹುಟ್ಟು ಹಬ್ಬದ ಹೆಸರಿನಲ್ಲಿ ಸಮಾವೇಶ ನಡೆಯತ್ತಾ, ಶಕ್ತಿ ಪ್ರದರ್ಶನ ಆಗತ್ತಾ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅನುಮತಿ ಕೇಳುವ ನೆಪದಲ್ಲೇ ಈಗಾಗಲೇ ಕಂಪ್ಲೇಂಟ್ ಕೊಡುವಂತಹ ಸಾಧ್ಯತೆ ಇದೆ ಯತ್ನಾಳ್ ಟೀಮ್ ವಿರುದ್ಧ. ಎರಡನೇ ಹಂತದ ವಕ್ಫ್ ಪ್ರವಾಸಕ್ಕೆ ಈಗಾಗಲೇ ರೆಬೆಲ್ಸ್ ಮುಂದಾಗಿದ್ದಾರೆ. ನಿನ್ನೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಎರಡನೇ ಹಂತದ ಹೋರಾಟ ಹೇಗಿರಬೇಕು, ಎಲ್ಲಿಂದ ಆರಂಭ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ರೆಬೆಲ್ಸ್ಗೆ ಬ್ರೇಕ್ ಹಾಕಲು ವಿಜಯೇಂದ್ರ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಅದು ಅಲ್ಲಿ ಸಕ್ಸಸ್ ಕೂಡ ಆಗ್ತಾ ಇಲ್ಲ. ಹೈಕಮಾಂಡ್ ಮಾತ್ರ ಇನ್ನೂ ಕೂಡ ಸೈಲೆಂಟ್ ಆಗಿದೆ. ಹಾಗಾದ್ರೆ ವಿಜಯೇಂದ್ರ ದೆಹಲಿ ಭೇಟಿ ಬಗ್ಗೆ ರೆಬೆಲ್ಸ್ ಟೀಮ್ ಏನ್ ಹೇಳಿದೆ ನೋಡಿ. ಹಂತದ ಬಳ್ಳಾರಿ ವಿಜಯನಗರ ಈ ಭಾಗದಲ್ಲಿ ವಕಫ್ ವಿರುದ್ಧ ಹೋರಾಟವನ್ನು ಮಾಡೋದ್ರ ಸಲುವಾಗಿ ನಾವು ಸೇರ್ಲಾಕತ್ತೀವಿ. ಅದು ಬಿಟ್ಟರೆ ಮತ್ತೇನು ವಿಷಯ ಇಲ್ಲ. ನೋಡಿ, ನಾ ಅದಕ್ಕೆ ಹೇಳೋದಲ್ಲ, ಅದು ಹೈಕಮಾಂಡು ನಿರ್ಣಯ ತೊಗೋಬೇಕು. ಯಾರೋ ಉಚ್ಚಾಟನೆ ಮಾಡಿ ಅಂದ್ಕೊಳ್ಳೇ ಮಾಡೋದಿಲ್ಲ. ಅವರು ಎಲ್ಲ ವಿಚಾರ ಮಾಡ್ತಾರೆ. ಏನು ಇವರಿಂದ ತೊಂದರೆ ಇದೆ, ಇವರಿಂದ ಏನು ಪಕ್ಷಕ್ಕೆ ಅನುಕೂಲ ಇದೆ, ಎಲ್ಲ ಇಡೀ ದೇಶ ಆಳೋರು ಅದಾರ ರೀ ನಮ್ಮವರು. ಅವ್ರಿಗಿರುವಂಥ ಅನುಭವ ಮುಂದೆ ನಾವೆಲ್ಲ ಸಣ್ಣ ಕಾರ್ಯಕರ್ತರಟ್ಟೆ. ಇವ್ರು ಯಾರೋ ಒಬ್ಬರು ಹೇಳಿದ್ದಕ್ಕೆ ಉಚ್ಚಾಟನೆ ಮಾಡೇ ಬಿಡ್ತಾರೆ. ರಾಜನಾಯಕದ ಇಲ್ಲೇ ನಾವು ಯಾರೂ ಎಲ್ಲ ಇಲ್ಲ, ರಾಷ್ಟ್ರೀಯ ನಾಯಕ ತಿಳಿಸಿದ್ದೀವಿ ನಾವು. ಯಾಕಂದ್ರೆ ರಾಷ್ಟ್ರೀಯ ನಾಯಕರ ಮೇಲೆ ಪೂರ್ಣ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೋ ತಲೆ ಬಾಗ್ತೀವಿ ನಾವು. ಪಕ್ಷ ವೇದಿಕೆ ಬಿಟ್ಟು ನಾವಿಲ್ಲ. ಹಾಂ, ವಾರ ಅಲ್ಲ ಸ್ವಾಮಿ, ನೀವು ಅದಕ್ಕೆ ಟೈಟಲ್ ಕೊಡತ್ತೀರಿ. ನಾವು ಒಫ್ ಮಠ ಮಂದಿರ ರಾಜ್ಯದ ರೈತ ಸಮಸ್ಯೆಗಳನ್ನು ಹೋರಾಟ ಮಾಡ್ತೀವಿ. ನಾವು ಏನು ವಾರ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯತ್ನಾಳೇ ಹೇಳ್ತಾರೆ ಹೈಕಮಾಂಡ್ ಇಡೀ ದೇಶವನ್ನ ನೋಡುತ್ತೆ, ನಾವ್ ಯಾರು ಅಂತ ಹೇಳ್ತಾನೆ ಹೈಕಮಾಂಡ್ಗೆ ಸೆಡ್ ಹೊಡಿತಾ ಇದ್ದಾರೆ. ಹೈಕಮಾಂಡ್ ಇಂಜೆಕ್ಷನ್ ಕೊಡೋದಿರ್ಲಿ, ಅಟ್ಲೀಸ್ಟ್ ಒಂದು ಸಣ್ಣ ಮುಲಾಮ್ ಕೂಡ ಹಚ್ಚುವಂತ ಪ್ರಯತ್ನಗಳಿಲ್ಲಿ ಮಾಡ್ತಾ ಇಲ್ಲ. ಹೈಕಮಾಂಡ್ ಸೈಲೆಂಟ್ ಆಗಿದೆ. ಹಾಗಾದ್ರೆ ಇಡೀ ದೇಶಕ್ಕೆ ಒಂದು ರೀತಿ, ಕರ್ನಾಟಕಕ್ಕೆ ಇದು ಇಂತಹ ಯಾವುದೇ ರೀತಿ ಮಾಡಿದ್ರೂ ಆಗೋದಿಲ್ಲ ಅಂತಾನೆ ತೋರಿಸುವಂತ ಪ್ರಯತ್ನ ಹೈಕಮಾಂಡ್ ಇಂದಲೂ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಈಗ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಇಲ್ಲ. ವಿಧಾನಸಭಾ ಚುನಾವಣೆ ಇನ್ನೂ ಕೂಡ 3 ವರ್ಷಗಳ ಇದೆ. ಈಗ ಏನೇ ಮಾಡಿದ್ರು ಕೂಡ ಒಂದು ಟೀಮ್ ತಮ್ಮ ವಿರುದ್ಧವಾಗಿ ನಿಲ್ಬಹುದು. ಸಹಜವಾಗಿಯೇ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಈಗ ಮೌನಕ್ಕೆ ಶರಣಾಗಿರುವಂತದ್ದು. ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಅದನ್ನ ಮಧ್ಯಪ್ರವೇಶ ಮಾಡಿದೆ. ಆದ್ರೂ ಎಲ್ಲೋ ಒಂದ್ ಕಡೆ ಇದನ್ನ ತಾರ್ಕಿಕ ಹಂತಕ್ಕೆ ಕೊಂಡೇ ಹೋಗುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಮುಂದಾಗಿಲ್ಲ. ಆದ್ರೀಗ ಎಲ್ಲೋ ಒಂದ್ ಕಡೆ ತಮ್ಮ ಲೀಡರ್ಶಿಪ್ ಅನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ, ಕಾರ್ಯತಂತ್ರವನ್ನು ಮಾಡುವಂತ ನಿಟ್ಟಿನಲ್ಲಿ ಎರಡೂ ಬಣಗಳು ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮೊದಲ ಹಂತದ ಪ್ರವಾಸವನ್ನು ಮುಗಿಸಿ ಸೈಲೆಂಟ್ ಆಗಿದ್ರು. ಯಾವಾಗ ಮಾಜಿ ಶಾಸಕರ ಆಪ್ತರು ದೊಡ್ಡ ಮಟ್ಟದಲ್ಲಿ ಸಭೆಯನ್ನ ಸೇರಿ ತಮ್ಮ ವಿರುದ್ಧವಾಗಿ ಮತ್ತೆ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಕಾರ್ಯತಂತ್ರವನ್ನು ಮಾಡಿದ್ರು. ಅದಾದ ನಂತರವಾಗಿ ಈಗ ಮತ್ತೆ ಪ್ರತಿತಂತ್ರವನ್ನು ಹೂಡಿರುವಂತದ್ದು. ಇದೇ ಡಿಸೆಂಬರ್ 26-27ನೇ ತಾರೀಕು ಬಳ್ಳಾರಿ ಮತ್ತೆ ವಿಜಯನಗರದಿಂದ ಎರಡನೇ ಹಂತದ ವಕ್ಫ್ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂತದ್ದು. ಕಳೆದ 1 ವಾರಗಳ ಹಿಂದೆ ಅಷ್ಟೇ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಕೂಡ ಅವರನ್ನ ಕರೆಸಿಕೊಳ್ಳೋದ್ರ ಮುಖಾಂತರವಾಗಿ JP ನಡ್ಡಾ ಅವರು ಕೂಡ ಚರ್ಚೆ ಕೂಡ ಮಾಡಿದ್ರು. ಯತ್ನಾಳ್ ಅವರ ವಿಚಾರದಲ್ಲಿ ರಾಜ್ಯದ ಬಿಜೆಪಿ ನಾಯಕರ ನಿಲುವೇನು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ರು. ಮತ್ತೆ ಅಶೋಕ್ ಸೇರಿದಂತೆ ಒಂದಷ್ಟು ಜನ ರಾಜ್ಯದ ಬಿಜೆಪಿ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಉಚ್ಚಾಟನೆಯನ್ನ ಮಾಡಬಾರದು, ಬದಲಾಗಿ ಅವರಿಗೆ ಒಂದು ಬುದ್ಧಿ ಹೇಳಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಿ ಅನ್ನೋ ಒಂದು ಮಾತನ್ನ ಮಾತ್ರ ಅಲ್ಲಿ ಹೇಳ್ಕೊಂಡಿದ್ರು. ಈಗ ಎಲ್ಲ ಒಂದ್ ಕಡೆ ವಿಜೇಂದ್ರ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ನಿರ್ಣಯ
ತೀರ್ಮಾನವನ್ನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ JP ನಡ್ಡಾ ಅವರು ಈಗ ಏನೋ ವಿಜೇಂದ್ರ ಅವರನ್ನ ಕರೆಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ರೆಬಲ್ ನಾಯಕರು ಕೂಡ ವಿಜೇಂದ್ರ ಅವರ ದೆಹಲಿ ಪ್ರವಾಸದ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲ ಒಂದ್ ಕಡೆ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅನ್ನೋದು. ಇಲ್ಲ ಒಂದ್ ಕಡೆ ನರೇಂದ್ರ ಮೋದಿ ಅವರು ಏನಾದ್ರು ವಿಜೇಂದ್ರ ಅವರನ್ನ ಭೇಟಿ ಮಾಡಿದ್ರೆ ಅವಕಾಶವನ್ನು ಮಾಡಿಕೊಟ್ಟು ಚರ್ಚೆ ಮಾಡ್ತು ಅಂತಂದ್ರೆ ಸಹಜವಾಗಿನೇ ರೆಬಲ್ ನಾಯಕರು ಅಂದ್ಕೊಂಡಿರುವಂತದ್ದು ವಿಜೇಂದ್ರ ಅವರನ್ನ ಎಲ್ಲ ಒಂದ್ ಕಡೆ ಇಳಿಸ್ತಾರೆ, ಅವ್ರ ಬದಲು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ರೆಬಲ್ ನಾಯಕರು ಮಾತಾಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಎಲ್ಲರ ಚಿತ್ತ ಈಗಾಗಲೇ ಹೈಕಮಾಂಡ್ ನಾಯಕರ ಚಿತ್ತ ಹರಿಸಿರುವಂತದ್ದು ವಿಜೇಂದ್ರ ಅವರು ಯಾರನ್ನ ಭೇಟಿಯನ್ನ ಮಾಡ್ತಾರೆ, ಅಲ್ಲಿ ಏನ್ ಪ್ರಸ್ತಾಪವನ್ನು ಮಾಡ್ತಾರೆ ಮತ್ತು ಹೈಕಮಾಂಡ್ ನಾಯಕರು ಅವ್ರಿಗೆ ಏನು ಸೂಚನೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ರೆಬಲ್ ನಾಯಕರು ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಹೀಗಾಗಿ ಯತ್ನಾಳ್ ಈಗಾಗಲೇ ಎಲ್ಲ ರೀತಿಯಿಂದ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಮತ್ತೆ ಹೈಕಮಾಂಡ್ ನಾಯಕರು ಕೂಡ ತಮ್ಮ ಬೆಂಬಲಕ್ಕಿದೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಬಣ ಬಡಿದಾಟ ಇನ್ನೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ ಕಡೆಗೆ ಯತ್ನಾಳ್ ಅವರ ಟೀಮ್ ಸ್ಟ್ರಾಂಗ್ ಆಗ್ತಿದ್ದಾನೆ, ಮತ್ತೊಂದ್ ಕಡೆ ವಿಜೇಂದ್ರ ಅವರನ್ನ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಶಕ್ತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ದಾವಣಗೆರೆಯಲ್ಲಿ ಯಡಿಯೂರಪ್ಪನವರ ಉತ್ಸವವನ್ನು ಮಾಡುವುದರ ಮುಖಾಂತರವಾಗಿ ವಿಜೇಂದ್ರ ಅವರಿಗೆ ಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಹೀಗಾಗಿ ಎರಡೂ ಬಣಗಳ ಹೋರಾಟಕ್ಕೆ ಅಂತಿಮವಾಗಿ ಈಗಾಗಲೇ ಮೊದಲ ಹಂತದ್ದು ಮೊದಲ ಕಚ್ಚಾಟ ಆಂತರಿಕ ಜಗಳ ಬಣ ಬಡಿದಾಟದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಆಗಿದೆ. ಆದ್ರೆ ಈಗ ಎಲ್ಲ ಒಂದ್ ಕಡೆ ದಾವಣಗೆರೆ ಶಕ್ತಿ ಸಮಾವೇಶ ಆಗಿರ್ಬೋದು, ಮತ್ತೊಂದ್ ಕಡೆ ಈಗ ರೆಬೆಲ್ ನಾಯಕರ ಎರಡನೇ ಹಂತದ ಪ್ರವಾಸಕ್ಕೆ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಸ್ಪಂದಿಸ್ತಾರೆ, ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಹೀಗಾಗಿ ನೋಡ್ಬೇಕಾಗುತ್ತೆ ವಿಜೇಂದ್ರ ಅವರು ಯಾರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿಯ ಬಣ ಬಡಿದಾಟದ ಭವಿಷ್ಯ ಎಲ್ಲ ಒಂದ್ ಕಡೆ ನಿಂತ್ಕೊಂಡಿದ್ದಾರೆ ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ವಲಯದಲ್ಲಿ ಹೇಳಲಾಗ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಡೀಟೇಲ್ಸ್.